ಸರ್ಕಾರಿ ಶಾಲಾ ಭೋಜನಾಲಯ ಉದ್ಘಾಟನೆ ಶಾಸಕ ಆರ್ ಬಸನಗೌಡ ತುರ್ವಿಹಾಳದವರಿಂದ ಉದ್ಘಾಟನೆ. 14 ಲಕ್ಷ ವೆಚ್ಚದ ಭೋಜನಾಲಯ ರಾಯಚೂರು ಜಿಲ್ಲೆಯ ಲಿಂಗಸ್ಗೂರು ತಾಲೂಕಿನ ಸರ್ಜಾಪುರ ಗ್ರಾಮದಲ್ಲಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ವಿದ್ಯಾರ್ಥಿಗಳ ಭೋಜನಾಲಯವನ್ನ ಜನಪ್ರಿಯ ಶಾಸಕರಾದ ಆರ್ ಬಸನಗೌಡ ತುರವಿಹಾಳ ಉದ್ಘಾಟಿಸಿದರು. ಎನ್ಆರ್ಇಜಿ ಯೋಜನೆಯಲ್ಲಿ ಸುಮಾರು 14 ಲಕ್ಷ ವೆಚ್ಚದಲ್ಲಿ ನಿರ್ಮಿಸಲಾದ ಭೋಜನಾಲಯ ಶಾಲೆಯ ಗುಣಮಟ್ಟತೆಯನ್ನ ಹೆಚ್ಚಿಸಲಿದೆ ಎಂದು ಸಾರ್ವಜನಿಕರಿಗೆ ಶಾಸಕರು ತಿಳಿಸಿದರು. ರಂಗಮ್ಮ ಉಪಾಧ್ಯಕ್ಷರವರೇ ಮತ್ತು ತಾಲೂಕ್ ಪಂಚಾಯಿತಿಯ ಕಾರ್ಯನಿರ್ವಾಹಕ ಅಧಿಕಾರಿಗಳಾಗಿರ್ತಕ್ಕಂಥ ಅಮರೇಶ್ ಯಾದವ್ ಅವರೇ, ಈಗ ತಮ್ಮನ್ನು ಉದ್ದೇಶಿಸಿ ಮಾತನಾಡಿರ್ತಕ್ಕಂಥ ಹಿರಿಯರಾಗಿರ್ತಕ್ಕಂಥ HB ಮುರಾರಣ್ಣವರೇ, ನಮ್ಮ ಪಕ್ಷದ ಅಧ್ಯಕ್ಷರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಪಾಟೀಲ್ರವರೇ ಮತ್ತು ಹಿರಿಯರಾಗಿರ್ತಕ್ಕಂಥ ಅದನಗೌಡ್ರೆ ಮತ್ತು ಮಾಜಿ ಜಿಲ್ಲಾ ಪಂಚಾಯಿತಿಯ ಸದಸ್ಯರಾಗಿರ್ತಕ್ಕಂಥ ಮಾಧವ್ ನೇಲಗಿ ಅವರೇ ಮತ್ತು ಮತ್ತೋರ್ವ ಹಿರಿಯರು ನಮ್ಮ ಹಳ್ಳಿಯಿಂದ ಬಂದಿರತಕ್ಕಂಥ ರೆಡ್ಡಪ್ಪಣ್ಣವರೇ ಮತ್ತು ಈಗಾಗಲೇ ಹಿರಿಯರಾಗಿರ್ತಕ್ಕಂಥ ಈ ಒಂದು ಕಾರ್ಯಕ್ರಮದಲ್ಲಿ ಶ್ರಮವಹಿಸಿರ್ತಕ್ಕಂಥ ಹಿರಿಯರಾಗಿರ್ತಕ್ಕಂಥ ಮಾಜಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರಾಗಿರ್ತಕ್ಕಂಥ ಗುಂಡಪ್ಪ ನಾಯ್ಕ, ಶಾಲೆಗಳ ಬಗ್ಗೆ ಹೇಳಿರ್ತಕ್ಕಂಥ ನಾಗಪ್ಪ ವಕೀಲರವರೇ, ಈ ಶಾಲೆಗಳಿಗೆ ತಮ್ಮದೇ ಆದಂಥ ಮಕ್ಕಳಿಗೆ ಅನುಕೂಲ ಆಗಲಿ ಅನ್ನುವಂಥ ಉದ್ದೇಶದಿಂದ ಈ ಮೂರು ಶಾಲೆಗಳಿಗೆ ಏನು ಅವಶ್ಯಕತೆ ಇದೆ ಅದನ್ನು ಶಾಲೆಗಳಿಗೆ ಕೊಡಲಿಕ್ಕೆ ಮುಂದೆ ಬಂದಿರ್ತಕ್ಕಂಥ ದಾನಿಗಳಾಗಿರ್ತಕ್ಕಂಥ ಶ್ರೀನಿವಾಸ ಅಮ್ಮಾಪುರ ಅವರೇ ಮತ್ತು ಪಂಚಾಯಿತಿಯ PDO ಅವರೇ, ಅನೇಕ ಪಂಚಾಯಿತಿಯ ಎಲ್ಲ ಸದಸ್ಯರುಗಳೇ ಹಾಗೂ ಊರಿನ ಹಿರಿಯರಾಗಿರ್ತಕ್ಕಂಥ ಶಂಕರಗೌಡ್ರೆ, ಏಕಾಮ್ರಣ್ಣವರೇ, ಲಕ್ಷ್ಮಣ್ಣವರೇ, ರಕ್ಷಣಾ ವೇದಿಕೆಯ ಅಧ್ಯಕ್ಷರಾಗಿರ್ತಕ್ಕಂಥ ನಮ್ಮ ಮಾದೇಶ್ ಅವರೇ, ಎಲ್ಲ ಮುಖಂಡಗಳೇ ಹಾಗೂ ಈ ಶಾಲೆಯ ಶಿಕ್ಷಕ ವೃಂದದವರೇ ಮತ್ತು ಈ ಸೇರಿರ್ತಕ್ಕಂಥ ಎಲ್ಲ ಮತ್ತು ವಿದ್ಯಾರ್ಥಿಗಳೇ, ಎಲ್ಲರಿಗೂ ಕೂಡ ಈ ಕಾರ್ಯಕ್ರಮದ ಅಭಿನಂದನೆಗಳು ಹೇಳಲಿಕ್ಕೆ ಬಯಸ್ತೇನೆ. ಇವತ್ತು ಸರ್ಕಾರ ಉದ್ಯೋಗ ಖಾತ್ರಿ ಭರವಸೆ ಯೋಜನೆಯನ್ನು ಇಡೀ ದೇಶಕ್ಕೆ ಕೊಟ್ಟಿರ್ತಕ್ಕಂಥದ್ದು. ಮೊದಲನೇ ಆದ್ಯತೆಯಾಗಿ ಆ ಕಾರ್ಯಕ್ರಮವನ್ನು ಕೊಡುವಂಥ ಸಂದರ್ಭದಲ್ಲಿ ನಮ್ಮ ನೆಚ್ಚಿನ ಅಂದಿನ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಮನಮೋಹನ್ ಸಿಂಗ್ ಜಿ ಅವರು, ಆರ್ಥಿಕ ತಜ್ಞರು, ದೇಶದ ಬಡವರ ಬಗ್ಗೆ ಕಾಳಜಿ ಇರತಕ್ಕಂಥ ಒಬ್ಬ ವ್ಯಕ್ತಿ, ಅಂದಿನ ದಿನಮಾನಗಳಲ್ಲಿ ಇಡೀ ನಮ್ಮ ದೇಶವನ್ನು ಸುತ್ತಿರ್ತಕ್ಕಂಥ ಸಂದರ್ಭವನ್ನು ಅರಿತುಕೊಂಡು ಒಂದು ಬದಲಾವಣೆಯನ್ನು ತರೋಣ ಈ ದೇಶದಲ್ಲಿ ಅನ್ನುವಂಥ ಭಾವನೆಗಳನ್ನು ಇಟ್ಟುಕೊಂಡು ಇಲ್ಲಿರ್ತಕ್ಕಂಥ ಆರ್ಥಿಕತೆಯ ಬಗ್ಗೆ ಆಲೋಚನೆಯನ್ನು ಮಾಡಿ ನಮ್ಮ ಪಕ್ಷದ ಅಧ್ಯಕ್ಷರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀಮತಿ ಸೋನಿಯಾ ಗಾಂಧಿ ಮೇಡಮ್ ಅವರು ಮತ್ತು ರಾಹುಲ್ ಗಾಂಧೀಜಿಯವರ ಬಳಿ ಚರ್ಚೆಯನ್ನು ಮಾಡಿ ಇವತ್ತು ದೇಶದಲ್ಲಿ ಯಾವ ರೀತಿ ಇದೆ ಅನ್ನುವಂಥದ್ದನ್ನು ಅರಿತುಕೊಂಡು ಇವತ್ತು ಉದ್ಯೋಗ ಖಾತ್ರಿ ಭರವಸೆ ಯೋಜನೆಯನ್ನು ಇಲ್ಲಿರ್ತಕ್ಕಂಥ ಬಡವರಿಗೆ ಅನುಕೂಲ ಆಗಲಿ ಅನ್ನುವಂಥ ಉದ್ದೇಶದಿಂದ ಈ ಒಂದು ಯೋಜನೆಯನ್ನು ಇವತ್ತು ಕೊಟ್ಟಿರ್ತಕ್ಕಂಥದ್ದು. ಆ ಯೋಜನೆ ಇವತ್ತು ಹಲವಾರು ರೀತಿಯಿಂದ ಇವತ್ತು ಅನುಕೂಲ ರೀತಿಯಲ್ಲಿ ಮಾರ್ಪಟ್ಟು ಇವತ್ತು ಎಲ್ಲ ಇಲಾಖೆಗಳಿಗೆ ಅದನ್ನು ಬಳಸಲಿಕ್ಕೆ ಕೂಡ ಇವತ್ತು ಅನುಕೂಲವನ್ನಾಗಿದೆ. ಇವತ್ತು ಶಿಕ್ಷಣಕ್ಕೆ ಇರ್ಬೋದು, ಇವತ್ತು ಶಾಲೆಗಳಿಗೆ ಉದ್ಯೋಗ ಖಾತ್ರಿ ಭರವಸೆ ಯೋಜನೆಯಿಂದ ಅನೇಕ ಯೋಜನೆಗಳನ್ನು ತೆಗೆದುಕೊಳ್ಳಲಿಕ್ಕೆ ಸಾಧ್ಯ ಆಗಿದೆ. ಇವತ್ತು ಈ ಭೋಜನಾಲಯ ಇವತ್ತು ಅಂದಿನ ಸರ್ಕಾರ ಮೊದಲನೇದಾಗಿ ಮಕ್ಕಳಿಗೆ ಏನು ಶಾಲೆಗೆ ಬರ್ತಕ್ಕಂಥ ಮಕ್ಕಳು ಮಧ್ಯಾಹ್ನದ ಸಂದರ್ಭದಲ್ಲಿ ಇವತ್ತು ಅವ್ರನ್ನ ಊಟಕ್ಕಂತೇಳಿ ಶಿಕ್ಷಕರು ಬಿಟ್ಟಂಥ ಸಂದರ್ಭದಲ್ಲಿ ಇವತ್ತು ಆ ಮಕ್ಕಳು ಮರಳಿ ಬರ್ತಾ ಇರಲಿಲ್ಲ. ಇವತ್ತು ಭಾಳಷ್ಟು ತೊಂದರೆಯಲ್ಲಿರ್ತಕ್ಕಂಥ ದೇಶದಲ್ಲಿ